ನಮ್ಮ ದೇಶದಲ್ಲಿ ರಾಜ್ಯಕ್ಕೆ ಒಂದು ಚೂರು ಚೆನ್ನಾಗಿಲ್ಲ. 7 ತಿಂಗಳಿಗೆ ಮುಂಚೆ ಯಾರೂ ಬದುಕ್ತಿರ್ಲಿಲ್ವಾ? ಈ ಗ್ಯಾರಂಟಿಯಿಂದನೇ ಬದುಕ್ತಾ ಇದ್ದಾರಾ? ಈ ಗ್ಯಾರಂಟಿಯಿಂದ ಯಾರೂ ಬದುಕ್ತಲ್ಲ, ಎಲ್ಲ ವೇಸ್ಟ್ ಇದು. ಬನ್ನಿ, ನಮ್ಮ ಫ್ರೆಂಡು ಒಬ್ಬರು ತಂದೆ ನೇಣಾಕ ತಿರೋಗ್ಬಿಟ್ರಿ ಈಗ ಹೋದ ತಿಂಗಳು. ಹಾಸ್ಪಿಟ್ಲಿಗೆ ದುಡ್ಡಿಲ್ಲ ಕಟ್ಟೋಕ್ಕೆ. ಎಲ್ಲಿ ಕೊಡ್ತಾರೆ? ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನೋಡಿ, ಸೌಲಭ್ಯ ಸರಿಯಾಗಿಲ್ಲ. ಎಷ್ಟೋ ಜನ ಆರೋಗ್ಯ ಸರಿ ಇಲ್ಲದೆ ಸೂಸೈಡ್ ಮಾಡ್ಕೊತಿದ್ದಾರೆ. ಫಸ್ಟು ಇದನ್ನು ಮಾಡಬೇಕು. ಯಾರಿಗೂ ಉಪಯೋಗ ಇಲ್ಲ ಸರ್. ಸುಮ್ಮನೆ ಖಾಲಿ ಬಸ್ ಎತ್ಕೊ ತಿರುಗಾಡ್ತಾ ಇದ್ದಾರೆ. ನಮ್ಗೆ ಎಷ್ಟು ಗೊತ್ತಾ? ಹೊಡ್ತಾ ದಿನಕ್ಕೆ 200 ರೂಪಾಯಿ ಬಾಡಿಗೆ ಹೊಡೆಯೋಕ್ಕಾಯ್ತಲ್ಲ. ಇದರಿಂದ ಯಾರಿಂದ ಹೊಡ್ದು ಲೇಡೀಸೇ ಬೈತಾ ಇದ್ದಾರೆ. ಥೈರಾಯ್ಡ್ ಇರುತ್ತೆ, ಶುಗರ್ ಇರುತ್ತೆ, ಗುಂಡ್ಲುಪೇಟೆಯಿಂದ 60 ಕಿಲೋಮೀಟ್ರ್ ಬರಬೇಕು. ಯಾರು ನಿಂತ್ಕೊ ಬರೋಕ್ಕಾಗಲ್ಲ ಸರ್. ನಾವು ದುಡ್ಡು ಕೊಡ್ತೀವಿ ಅಂದ್ರೆ ಅವ್ರಿಗೆ ಸೀಟ್ ಸಿಗ್ತಾಯಿಲ್ಲ. ಬೇಕಾಬಿಟ್ಟು ಬರೋದು. ಒಂದು ಪೇಷಂಟ್ ನೋಡೋಕೆ ಅಡ್ಮಿಟ್ ಮಾಡಿದರೆ ಎಲ್ಲ ಲೇಡೀಸೇ ಬರೋದು, ಗಂಡಸರು ಯಾರೂ ಬರ್ತಾಯಿಲ್ಲ. ವೇಸ್ಟು ಸರ್ ಇದು. ರಾಜ್ಯ ಸರ್ಕಾರ ಮಾಡಿರೋದು ಒಂದು ಸರಿಗಿದೆ, ಅದು ಅನ್ನಭಾಗ್ಯ. ಅದು ನಾನು ಒಪ್ಕೋತೀನಿ. ಈ ಫ್ರೀ ಬಸ್ಸು, ಈಗ ಯಾವುದೋ ಗೃಹಲಕ್ಷ್ಮಿ ಎಲ್ಲ ವೇಸ್ಟ್. ಅದು ಅದರಿಂದ ಏನು ಉಪಯೋಗ ಐತೆ ಹೇಳಿ? ಯಾವುದೆಲ್ಲ ವೇಸ್ಟು ಸರ್. ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ರೆ ಕಟ್ಟಲ್ವಾ ಹೇಳಿ? ಅದನ್ನು ಕ್ಯಾನ್ಸಲ್ ಮಾಡಿದ್ರೆ ಮನೇಲಿ ದೀಪ ಹಚ್ಕೊಂಡಿರ್ತಾರಾ? ಅದನ್ನ ಹೇಳಿ. ಎಲ್ಲರೂ ಗೇಯ್ತಾರೆ ಸರ್. ಈಗ ಲೇಡೀಸ್ ಗೇಯ್ತಾರೆ, ಗಂಡಸ್ ಗೇಯ್ತಾರೆ, ಮಕ್ಳು ಗೇಯ್ತಾರೆ. ಈಗ ಮನೇಲಿ 3 ಜನ ಇದ್ದರೆ 3 ಜನ ಕೆಲಸ ಮಾಡ್ತಾರೆ. ಇದು ಕೊಟ್ಟರು ಅಂತ ಯಾರು ಕೆಲ್ಸಕ್ಕೆ ಹೋಗ್ತಲ್ವಾ? ಯಾರು ಕೆಲ್ಸಕ್ಕೆ ಹೋಗ್ತಾವೆ ಹೇಳಿ? ಅದು ಬಿಟ್ಬಿಟ್ಟು ಬೇಳೆ ರೇಟ್ ಜಾಸ್ತಿ, ಆ ಡ್ರಿಂಕ್ಸ್ ಜಾಸ್ತಿ, ಎಲ್ಲ ಕರೆಕ್ಟಾಗೆ ಮಾಡಿ ನೋಡ್ತೀನಿ. 20% ಜಾಸ್ತಿ, 30% ಜಾಸ್ತಿ, ಅಲ್ಲಿದಾಕ ಅಲ್ಲಿಗೆ ಕೊಡ್ತೀರಾ? ನಮ್ಮ ಆಟೋ ಇದಕ್ಕೊಂದು 3 ವರ್ಷದಲ್ಲಿ 1,50,000 ಇತ್ತು. ಈಗ 3 ಲಕ್ಷ ರೂಪಾಯಿ ಕೊಟೇಶನ್ ಕೊಡ್ತೀನಿ. ಬೇಕಾರೆ ಗೌರ್ಮೆಂಟ್ಗೆ ಕೊಡ್ತೀನಿ. 3,70,000 ರೂಪಾಯಿ ಇವಾಗ. 3 ಲಕ್ಷ ರೂಪಾಯಿ. 1,70,000 ರೂಪಾಯಿ ಇತ್ತು, ಈಗ 3 ಲಕ್ಷ ರೂಪಾಯಿ. ಹೆಂಗೂ ಇಲ್ಲ ಸರ್. ಎಲ್ಲ ಕ್ಯಾನ್ಸಲ್ ಮಾಡಿ ಅವರು ಜೀವನ ಮಾಡೇ ಮಾಡ್ತಾರೆ. ಹಸಿವು ಅಂದರೆ ಕೆಲಸ ಮಾಡೇ ಮಾಡ್ತಾರೆ. ಈ ಥರ ಕೊಟ್ಟರು ವೇಸ್ಟ್. ಅದು ಏನೂ ಪ್ರಯೋಜನ ಇಲ್ಲ ಇದರಿಂದ. ಈಗ ಸ್ಟೂಡೆಂಟ್ಗೆ ಹೋಗಿ ಕಾಲೇಜ್ ಮುಂದೆ ಹೋಗಿ ಕೇಳಿ, ಅವ್ರಿಗೆ ಟೈಮ್ ಕರೆಕ್ಟಾಗಿ ಬಸ್ ಬರ್ತದೆ ಅಂತ. ಬಂದರೂ ಎಷ್ಟು ರಶ್ ಇರುತ್ತೆ ಅವ್ರಿಗೆ, ಕರೆಕ್ಟಾಗಿ ಊರಿಗೆ ಹೋಗೋಕ್ಕಾಗಲ್ಲ ಟೈಮಿಂಗ್ಸ್ಗೆ. ಯಾರಿಗೂ ಉಪಯೋಗ ಇಲ್ಲ ಸರ್ ಇದು. ನಾನು ರಾಜ್ಯ ಸರ್ಕಾರಕ್ಕೆ ಹೇಳೋದು ಇಷ್ಟು, ಇವೆಲ್ಲ ಕ್ಯಾನ್ಸಲ್ ಮಾಡಬೇಕು ರೇ. ನಾನು ಹೇಳೋದು ಕಂಡ್ರೆ 3 ಜನ ಕೆಲ್ಸಕ್ಕೆ ಹೋಗ್ತಾರೆ, 3 ಜನ ಕೆಲ್ಸಕ್ಕೆ ಫ್ಯಾಮಿಲಿ ಇದ್ದರೆ. ಇವಾಗ ಯಾರು ಕೆಲ್ಸಕ್ಕೆ ಹೋದ್ರೆ ಮನೇಲಿ ಕೂತಿದ್ದೀರಾ? ಗೊತ್ತು, ನಮ್ಮ ಮಕ್ಕಂಗೆ ಥೈರಾಯ್ಡ್ ಇದೆ. 60 ಕಿಲೋಮೀಟ್ರ್ ಒಳಗೆ ಸೀಟ್ ಸಿಕ್ಕಲ್ಲ. ಗುಂಡ್ಲುಪೇಟೆಯಿಂದ 50 ರೂಪಾಯಿ 60 ರೂಪಾಯಿ ಕೊಡ್ತೀನೋ ಸೀಟ್ ಸಿಗ್ತಾಯಿಲ್ಲ. ಅಲ್ಲಿಂದ ನಿಂತ್ಕೊಳ್ಬೇಕು. ಫ್ರೀ ಎಲ್ಲರೂ ತುಂಬಿಡ್ತಾನೆ. ಇದರಿಂದ ಏನು ಪ್ರಯೋಜನ? ಪೇಷಂಟ್ಗಳು ತಿರ್ಗಾಡೋಕ್ಕಾಗ್ತಾಯಿಲ್ಲ. ಏನು ಪ್ರಯೋಜನ ಇಲ್ಲ ಸರ್. ನನ್ನ ಉದ್ದೇಶ ಏನು ಗೊತ್ತಾ? ನಾರ್ಮಲಾಗೇ ಮಾಡಿ. ಅಕ್ಕಿ ಅನ್ನ ಬಗ್ಗೆ ಒಂದು ಕೊಡಲಿ, ಅದು ಒಪ್ಕೋತೀನಿ. ಇನ್ನು ಬೇರೆದೆಲ್ಲ ಕ್ಯಾನ್ಸಲ್ ಮಾಡಲಿ, ವೇಸ್ಟ್ ಇದು. ಆರೋಗ್ಯ ಕೊಡಲಿ. ಒಂದು BPL ಕಾರ್ಡ್ ಅವ್ರಿಗೆ ಒಂದಿಷ್ಟು ವರ್ಷಕ್ಕೆ ಅಂತ ಒಂದು 3 ಲಕ್ಷ ರೂಪಾಯಿ ಇದು ಮಾಡಲಿ, ಯೋಜನೆ ಮಾಡಲಿ, ಅದು ಒಪ್ಕೋತೀನಿ. ಇದೆಲ್ಲ ವೇಸ್ಟ್. ಇದು ಪ್ರಯೋಜನ ಇಲ್ಲ. ಇದು ವೇಸ್ಟ್. MRI ಸ್ಕ್ಯಾನಿಂಗ್ ಮಾಡಿಸ್ಬೇಕು, ವಾರ 15 ದಿವಸಕ್ಕೆ ಬರ್ಕೊಡ್ತಾರೆ. ಅಲ್ಲಿ ಗಂಟೆ ನಾನು ಸ್ವತಃ ಹೋಗಿರ್ತೀನಿ. ಪೇಷಂಟೇ ಇರಲ್ಲ ಅವನು. ಅದೇ ರಾಜಕಾರಣಿಗಳಿಗೆ ಮನೆಗೆ ಹೋಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಇವರಿಂದ ಏನೂ ಪ್ರಯೋಜನ ಇಲ್ಲ ಸರ್. ಇವತ್ತು KSRTC ಬಸ್ಸು ಎಲ್ಲ ಲಳ ಅಂತವೆ. ಹೊಸ ಬಸ್ಸು ಲಳ ಅಂತವೆ. ಏನು ತುಂಬ್ಕೊಬತ್ತಾರೆ ಅವ್ರಿಗೇನು? ಡ್ರೈವರ್ಗಳಿಗೆ ಅವ್ರಿಗೇನು ಮಾಡೋಕ್ಕಾಗಲ್ಲ. ಅಧಿಕಾರಿಗಳು ಹೇಳ್ತಾರೆ, ನೀನು ಕೆಲಸ ಮಾಡು ಅಂತ. ಈ ಕೊರೋನಾ ಅಂತಾರೆ. ಬಸ್ಸು ನೋಡಿ, ಯಾವ ಇದು ಇಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಏನೂ ಇಲ್ಲ. ಎಲ್ಲ ತಪ್ಕೊಂಡೇ ಬರ್ತಾರೆ. ಎಲ್ಲ ಮಾಡೋದು ಇವರೇ ರಾಜ್ಯ ಸರ್. ಒಂದು ಹೇಳ್ತಲ್ವ ಸರ್.